ನಮಸ್ಕಾರ. ಸ್ಥಳದ ದೈವ ದೇವತೆಗಳಿಗೆ ನಮಸ್ಕರಿಸ್ತಾ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ನಮ್ಮೆಲ್ಲರ ಹಿರಿಯರು ಶ್ರೀಯುತ ವೀರಪ್ಪ ಮೊಯ್ಲಿಯವರೇ, ಕನ್ನಡದ ಖ್ಯಾತ ಸಾಹಿತಿಗಳಾಗಿರ್ತಕ್ಕಂಥ ಡುಂಡಿರಾಜ್ ಅವರೇ, ಈ ಊರಿನ ಬಹಳಷ್ಟು ಸಾಮಾಜಿಕ ಕಾರ್ಯಗಳನ್ನ ಮಾಡ್ತಾ ಇರ್ತಕ್ಕಂಥ ಉದಯ್ ಕುಮಾರ್ ಶೆಟ್ರೆ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಸ್ಥಾಪಕ ಮಿತ್ರರೇ, ಪ್ರಾಂಶುಪಾಲರೇ, ಹಾಗೆ ಸಹೋದ್ಯೋಗಿ ಮಿತ್ರರೇ, ಆತ್ಮೀಯರೇ, ಪ್ರೀತಿಯ ವಿದ್ಯಾರ್ಥಿಗಳೇ, 5 ವರ್ಷಗಳ ಕ್ರಿಯೇಟಿವ್ ಪಯಣದ ಸಂಭ್ರಮದಲ್ಲಿ ನಾವೆಲ್ಲ ಭಾಗಿಯಾಗಿದ್ದೇವೆ. ಈ ಕಾರ್ಯಕ್ರಮದ ಬಹಳ ಆಪ್ತತೆ ಏನು ಅಂತ ಕೇಳಿದರೆ, ಈ ನಾಡಿಗೆ ಬಹಳಷ್ಟು ಕೊಡುಗೆಗಳನ್ನ ಕೊಟ್ಟಂತಹ, ನಿಜವಾಗಿಯೂ ಸಮಾಜದ ಕಟ್ಟಕಡೆಯ ವ್ಯಕ್ತಿಯನ್ನು ಪರಿಗಣಿಸಿ ಆತನಿಗೆ ಎಂತಹ ವೇದಿಕೆಯನ್ನು ಕೊಡಬೇಕು ಅಂತ ಹೇಳಿ ಬಹಳ ದೂರದೃಷ್ಟಿಯನ್ನು ಕಂಡಂತಹ ಶ್ರೀಯುತ ವೀರಪ್ಪ ಮೊಯ್ಲಿ ಅಂತ ಹಿರಿಯರಿಂದ ಮಾತುಗಳನ್ನ ಕೇಳುವಂಥ ಅವಕಾಶ ನಮಗೆ ಒದಗಿ ಬಂತು. ಒಂದೇ ಒಂದು ಮಾತು, ಇವರೆಲ್ಲರೂ ನಮ್ಮಲ್ಲಿ ಇರ್ತಕ್ಕಂತಹ PUC ಮಕ್ಕಳಾಗಿದ್ದರಿಂದ ಆ ಒಂದು ವಿಚಾರವನ್ನು ತಾವುಗಳು ತಿಳ್ಕೊಳ್ಬೇಕು. ಅದನ್ನು ಪ್ರಾಸ್ತಾವಿಕದಲ್ಲಿ ಕೂಡ ಗಣನಾಥ್ ಸರ್ ಹೇಳಿದರು. ಮಕ್ಕಳೇ, ನಿಮಗೆ ನೀಟ್ ಎಕ್ಸಾಮ್ ಬಂದಿರೋದು ಕಳೆದ ಒಂದು 5 ವರ್ಷಗಳ ಹಿಂದಷ್ಟೇ, ಒಂದು 5-6 ವರ್ಷ ಆಯ್ತಷ್ಟೇ. ಆದರೆ ಅದರ ಹಿಂದೆ ಯಾರಾದರೂ ಮೆಡಿಕಲ್ ಮಾಡಬೇಕು ಅಂತ ಹೊರಟಿದ್ರೆ ಆಗ CET ಅಂತ ಪರೀಕ್ಷೆ ಬಂತು. ಅದು 1994ರಲ್ಲಿ ಬಂದಿರುವಂಥದ್ದು. ಅದರ ಹಿಂದೆ CET ಅಂದರೆ ಯಾರಾದರೂ ಒಬ್ಬರು ಮೆಡಿಕಲ್ ಮಾಡಬೇಕು, ಡಾಕ್ಟರ್ ಆಗಬೇಕು ಅಥವಾ ಇಂಜಿನಿಯರ್ ಆಗಬೇಕು ಅಂತ ಹೇಳಿದರೆ ಅದು ಕೇವಲ ಶ್ರೀಮಂತರ ಪಾಲಾಗ್ತಾ ಇತ್ತು. ಡಾಕ್ಟರ್ ಮಕ್ಕಳು ಮಾತ್ರ ಡಾಕ್ಟರ್ ಆಗ್ತಾಯಿದ್ರು. ಆದರೆ ಒಬ್ಬ ಬಡತನ ಕುಟುಂಬದ ಹಿಂದುಳಿದ ವರ್ಗದ ಮನೆಯ ಮಗ ಅಥವಾ ಮಗಳು ಕೂಡ ಡಾಕ್ಟರ್ ಆಗಬಹುದು, ಶ್ರೇಷ್ಠ ಸಂಸ್ಥೆಗಳಲ್ಲಿ ಇಂಜಿನಿಯರಿಂಗ್ ಪದವಿಯನ್ನು ಪಡ್ಕೊಂಡು ಲಕ್ಷಗಟ್ಟಲೆ ಹಣವನ್ನು ಸಂಪಾದನೆಯನ್ನು ಮಾಡ್ಬೋದು ಅಂತ ಆಗಿದ್ದರೆ ಅದು 1994ರಲ್ಲಿ ಶ್ರೀಯುತ ವೀರಪ್ಪ ಮೊಯ್ಲಿ ಅವರು ತಂದಂತಹ CETಯ ಎಕ್ಸಾಮ್ನಿಂದ. ಆ CETಯ ಎಕ್ಸಾಮಿನ ಯಶಸ್ಸಿನ ಮುಂದೆ ಆನಂತರ ಸರ್ಕಾರಿ ಕೋಟಾದಲ್ಲಿ ಸೀಟ್ಗಳ ಅಲಾಟ್ಮೆಂಟ್ ಆಯಿತು. ಅದು ಇತ್ತೀಚೆಗೆ ರಾಷ್ಟ್ರವ್ಯಾಪಿಯಲ್ಲಿ ಅದು ಅಲಾಟ್ಮೆಂಟ್ ಆಗಬೇಕನ್ನೋ ಕಾರಣಕ್ಕಾಗಿ ಅದು ನೀಟ್ ಎಕ್ಸಾಮಿಗೆ ಆ ಮೆಡಿಕಲ್ ಅಲಾಟ್ಮೆಂಟ್ನ ಅವಕಾಶಗಳು ಮುಂದೆ ಬಂತು. ಆ ರೀತಿಯ ದೂರದೃಷ್ಟಿ ಹೊಂದಿರತಕ್ಕಂಥ ನಾಯಕರು ಎಲ್ಲಿಯವರೆಗಿರ್ತಾರೆ ಆಗ ನಮ್ಮ ಸಮಾಜ ಬಹಳ ಬೇಗ ಎತ್ತರಕ್ಕೆ ಹೋಗಲಿಕ್ಕೆ ಸಾಧ್ಯ ಆಗುತ್ತೆ. ಭಾಳ ಹೆಮ್ಮೆ ಏನಂತ ಹೇಳಿದರೆ, ವೀರಪ್ಪ ಮೊಯ್ಲಿ ಅವರು ಕೇವಲ ರಾಜಕಾರಣಿ ಆಗಿದ್ದರೆ ಬಹುಶಃ ಈ ವೇದಿಕೆ ನಾವು ಎಷ್ಟು ಅದನ್ನು ಆಲೋಚನೆ ಮಾಡ್ತೇವೆ ಗೊತ್ತಿಲ್ಲ. ಭಾಳ ಹೆಮ್ಮೆ ಏನಂದರೆ, ಈ ಕಾರ್ಕಳದ ಮಣ್ಣಿನವರಾಗಿದ್ದಂತಹ ಮೊಯ್ಲಿಯವರು ಈ ನಾಡಿಗೆ, ನಮ್ಮ ದೇಶಕ್ಕೆ ಬಹಳ ದೊಡ್ಡ ಮಟ್ಟದ ಸಾಹಿತ್ಯದ ಕೊಡುಗೆಯನ್ನು ಕೊಟ್ಟಂಥವರು. ವಿಶ್ವ ಸಂಸ್ಕೃತಿಗಳ ಮಹಾಯಾನ ಅನ್ನೋ ಒಂದು ಪುಸ್ತಕ ಬಿಡುಗಡೆಯ ವಿಚಾರ ವಿಜಯ ಕರ್ನಾಟಕ, ವಿಜಯವಾಣಿಯಂತಹ ಪತ್ರಿಕೆಯಲ್ಲಿ ಮುಖಪಟ್ಟದಲ್ಲಿ ಬರ್ತದೆ ಅಂತ ಹೇಳಿದರೆ, ಕೇವಲ ಬಿಗ್ ಬಾಸ್ ಶೋ ಅಥವಾ ಇನ್ಯಾವುದೋ ಕಲರ್ಸ್ ಟಿವಿಯ ಹೊಸ ಧಾರಾವಾಹಿಗಳು ಮಾತ್ರ ಆ್ಯಡ್ ಆಗಿ ಬರ್ತಕ್ಕಂಥ ಸನ್ನಿವೇಶದಲ್ಲಿ ಒಂದು ಪುಸ್ತಕದ ಬಿಡುಗಡೆಯ ಜಾಹೀರಾತು ಅಥವಾ ಒಂದು ಪುಸ್ತಕ ಬಿಡುಗಡೆಯ ಮಾಹಿತಿ ಇಡೀ ಮುಖಪಟ್ಟದಲ್ಲಿ ಬರುತ್ತೆ ಅಂತ ಹೇಳಿದರೆ, ನಿಜವಾಗಿಯೂ ನಮ್ಮ ಈ ಕಾಲಘಟ್ಟಕ್ಕೆ ಬೇಕಾಗಿರ್ತಕ್ಕಂಥ ಪುಸ್ತಕವನ್ನು ಮೇಲೆ ಕೊಂಡೋಗುವಂತಹ, ಸಾಹಿತ್ಯವನ್ನು ಮೇಲೆತ್ತುವಂಥ ಕೆಲಸದಲ್ಲಿ ಇಂತಹ ರಾಜಕಾರಣಿಗಳು, ಇಂತಹ ಸೆಲೆಬ್ರಿಟಿಗಳು, ನಾವೆಲ್ಲ ಜನಪ್ರಿಯರಾಗಿರ್ತಕ್ಕಂಥವರು ಆ ಸಾಹಿತ್ಯದ ಕೆಲಸವನ್ನು, ಪುಸ್ತಕದ ಕೆಲಸವನ್ನು ಮಾಡಿದಾಗ ಆ ಪುಸ್ತಕದ ಸಾಹಿತ್ಯದ ಬಹು ಎತ್ತರವನ್ನು ನಾವು ತಲುಪಲಿಕ್ಕೆ ಸಾಧ್ಯವಾಗುತ್ತೆ ಅಂತ ಹೇಳಲಿಕ್ಕೆ ವೀರಪ್ಪ ಮೊಯ್ಲಿಯವರ ಸಾಹಿತ್ಯ ಕೊಡುಗೆ ಬಹಳ ದೊಡ್ಡ ನಿದರ್ಶನ ನಮಗೆ ಆಗ್ತದೆ. ಶ್ರೀ ರಾಮಾಯಣಂ ಮಹಾಕಾವ್ಯ ಅವರು ಏನು ಪ್ರಕಟ ಮಾಡ್ತಾರೆ, ನಮ್ಮ ದೇಶದಲ್ಲಿ ಕೊಡ್ತಕ್ಕಂಥ ಬಹಳ ಪ್ರತಿಷ್ಠಿತವಾಗಿರ್ತಕ್ಕಂತಹ ಸರಸ್ವತಿ ಸಮ್ಮಾನ್ ಪ್ರಶಸ್ತಿಯನ್ನು ಕರ್ನಾಟಕದಲ್ಲಿ ಇಬ್ಬರೇ ಗಳಿಸಿಕೊಂಡಿರುವಂಥದ್ದು. SL ಭೈರಪ್ಪರವರ ಮಂದ್ರ ಕೃತಿಗೆ 2010ರಲ್ಲಿ ಆ ಪ್ರಶಸ್ತಿ ಸಿಗ್ತದೆ. 2014ರಲ್ಲಿ ವೀರಪ್ಪ ಮೊಯ್ಲಿಯವರ ಮಹಾಕಾವ್ಯ ರಾಮಾಯಣಂ ದರ್ಶನದ ಮಹಾಕಾವ್ಯಕ್ಕೆ ಸಿಗ್ತದೆ. ಅಂದರೆ ಬಹಳ ಪ್ರತಿಷ್ಠಿತವಾಗಿರ್ತಕ್ಕಂತಹ ಈ ರೀತಿಯ ಪ್ರಶಸ್ತಿಗಳು ಅರಸಿ ಬಂದಿರುವಷ್ಟು ಮಟ್ಟಿಗೆ ಕೇವಲ ರಾಜಕಾರಣದಲ್ಲಿ ರಾಜಕಾರಣಿಯಾಗಿ ಮಾತ್ರ ಉಳಿಯದೆ ಸಾಹಿತ್ಯಕ್ಕೆ, ಈ ನಾಡಿನ ಎಲ್ಲ ವಿಷನರಿ ಕೆಲಸಗಳಿಗೆ ಸೇವೆಯನ್ನು ಕೊಟ್ಟಂಥವರು. ಅವರಿಂದ ನಮ್ಮ ಮಕ್ಕಳಿಗೆ ಬಹಳ ಘನತೆಯತ್ತ ಮಾತುಗಳನ್ನು ಇವತ್ತು ಕೇಳಿಸಿಕೊಳ್ತಕ್ಕಂಥ ಅವಕಾಶವಾಯಿತು. 5ನೇ ವರ್ಷದ ಈ ಸಂಭ್ರಮದಲ್ಲಿ ಡುಂಡಿರಾಜ್ ಅಂತಹ ಮೇಧಾವಿ ಯಾವುದೇ ವಿಚಾರವನ್ನು ಚುಟುಕುಗಳ ಮುಖಾಂತರ, ಹನಿಗವನಗಳ ಮುಖಾಂತರ ಈ ಸಮಾಜಕ್ಕೆ ತಲುಪಿಸುವಂಥದ್ದು ಅವರ ನಿತ್ಯ ಕೆಲಸ. ಯಾವ ವಿಚಾರವನ್ನಾದರೂ ತಕ್ಷಣ ಅದನ್ನು ಹಾಸ್ಯಭರಿತವಾಗಿ ಮಾರ್ಪಾಡುಗೊಳಿಸಿಕೊಂಡು ಒಂದು ಹನಿಗವನ ರಚಿಸ್ತಕ್ಕಂತಹ ಅದ್ಭುತವಾದಂತಹ ಪ್ರತಿಭೆ ಡುಂಡಿರಾಜ್ ಅವರ ಮಾತುಗಳನ್ನ ಕೇಳಲಿಕ್ಕೆ ಅವಕಾಶವಾಯಿತು. ಬಹಳಷ್ಟು ಬಾರಿ ನಾನು ಹೇಳ್ತೇನೆ, ತುಂಬ ಜನ ಉದ್ಯಮಿಗಳಾಗಬೇಕು ಅಂತೇಳಿ ಕೆಲವೊಮ್ಮೆ ರಾಜಕೀಯಕ್ಕೆ ಬರ್ತಕ್ಕಂಥ ಅವಕಾಶ ನಾವು ನೋಡ್ತಾ ಇರ್ತೇವೆ. ಆದರೆ ನಮ್ಮ ಊರಿನ ಹೆಮ್ಮೆ ಮುನಿಯಾಲ್ನ ಉದಯ್ ಕುಮಾರ್ ಶೆಟ್ರು ತಾವು ಬಹುದೊಡ್ಡ ಉದ್ಯಮಿ ಆಗಿದ್ದು ಕೂಡ ತದನಂತರ ತಾನು ಮೊದಲಿಂದ ಮಾಡ್ತಾ ಬರ್ತಾ ಇರ್ತಕ್ಕಂತಹ ಸಾಮಾಜಿಕ ಸೇವೆಯನ್ನು ವಿಸ್ತರಿಸುವ ಸಲುವಾಗಿ
ಮತ್ತೆ ರಾಜಕೀಯಕ್ಕೆ ಬಂದವರು, ಉದ್ದಿಮೆಯಾಗಿದ್ದುಕೊಂಡು ಮೊದಲು ಉದ್ದಿಮೆಯನ್ನು ಮಾಡಿ ನಂತರ ರಾಜಕೀಯಕ್ಕೆ ಬಂದಂಥವರು. ಅವರಿಂದ ನಾವು ಖಂಡಿತವಾಗಿಯೂ ಇನ್ನೂ ಹೆಚ್ಚು ಸಾಮಾಜಿಕ ಸೇವೆಯನ್ನು, ತುಂಬ ದೂರದೃಷ್ಟಿಯ ಕೆಲಸಗಳು ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಇಂತಹ ಎಲ್ಲ ಮುಖಂಡರ ಈ ಸಮ್ಮುಖದಲ್ಲಿ 5ನೇ ವರ್ಷದ ಕಾರ್ಯಕ್ರಮವನ್ನು ನಾವು ಬಹಳ ಹೆಮ್ಮೆಯಿಂದ ಆಚರಿಸ್ತಾ ಇದ್ದೇವೆ. 5 ವರ್ಷಗಳ ಹಿಂದಿನ ಒಂದು ಸಣ್ಣ ನೋಟವನ್ನು ನೋಡೋದಂತಾದರೆ, ಇದೇ ಸಭಾಂಗಣದ ಪಕ್ಕದ 2 ಜೋಡು ಹಲಸಿನ ಮರದ ಪಕ್ಕ 7 ಜನ 5 ವರ್ಷಗಳ ಹಿಂದೆ ಬಂದು ನಿಂತುಕೊಂಡು ಎಲ್ಲಿಯ ಕಾಲೇಜು ಕಟ್ಟಡ ಬರಬೇಕು, ಎಲ್ಲಿ ಹಾಸ್ಟೆಲ್ ಬರಬೇಕು, ಇದರ ಒಟ್ಟು ರೂಪರೇಷೆಗಳ ಬಗ್ಗೆ ಆ ಮರದ ನೆರಳಿನಲ್ಲಿ ನಾವು ಪ್ಲ್ಯಾನ್ ಮಾಡ್ತಾ ಇದ್ವಿ. ದೇವರ ಆಶೀರ್ವಾದ, ನಮ್ಮೆಲ್ಲ ಪೋಷಕರ, ಗುರು ಹಿರಿಯರ ಹಾರೈಕೆ, ನಿಮ್ಮಂಥ ಪ್ರೀತಿಪಾತ್ರ ಪಾಲಕರ, ಪ್ರೀತಿಯ ವಿದ್ಯಾರ್ಥಿಗಳ ಆಶಯದಂತೆ ಸಂಸ್ಥೆ ಇವತ್ತು ಈ ಕ್ಯಾಂಪಸ್ನಲ್ಲಿ 16 ಎಕರೆಯ ಜಾಗದಲ್ಲಿ 6 ಹಾಸ್ಟೆಲ್ ಕಟ್ಟಡವನ್ನು, 2 ಅಕಾಡೆಮಿಕ್ ಬ್ಲಾಕನ್ನು ಹೊಂದಿರುವ ಮೂಲಕ ಒಂದು ಹೊಸ ಮೆಸ್ಸಾಲ್ ಮುಂದೆ ಬರ್ತಾ ಇದೆ. ಇನ್ನೊಂದು ಶಿಖರ ಅಂತೇಳಿ ಹಾಸ್ಟೆಲ್ ಕಟ್ಟಡದ ಕಾಮಗಾರಿ ಆಗ್ತಾ ಇದೆ. ಜೋಡ್ ರಸ್ತೆಯಲ್ಲಿ ಒಂದು ಹಾಸ್ಟೆಲ್ ಕನ್ಸ್ಟ್ರಕ್ಷನ್ ಆಗಿದೆ. ಉಡುಪಿಯಲ್ಲಿ 2 ಹಾಸ್ಟೆಲ್, ಹಾಸನದಲ್ಲಿ 4 ಹಾಸ್ಟೆಲ್, 2 ಪುಸ್ತಕ ಮನೆ ಸೇರಿದಂತೆ 4,000 ವಿದ್ಯಾರ್ಥಿಗಳಿಗೆ ವಿದ್ಯಾರ್ಜನೆ ಕೊಡ್ತಕ್ಕಂಥ ಕೆಲಸ ಆಗಿದೆ. 580ಕ್ಕೂ ಹೆಚ್ಚು ಸಿಬ್ಬಂದಿ ವರ್ಗ ನಮ್ಮಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇದರ ಹಿಂದೆ ನಮಗೆ ತುಂಬ ಜನ ಪ್ರಶ್ನೆಯನ್ನು ಕೇಳ್ತಾರೆ, ನೀವು 7 ಜನ ಕಾಲೇಜ್ ಮಾಡಬೇಕಂತಲೇ ಒಟ್ಟು ಸೇರಿದ್ದ ಅಂತ. ಖಂಡಿತವಾಗಿಯೂ ನಾವು 7 ಜನ ಕಾಲೇಜ್ ಮಾಡಬೇಕಂತ ಒಟ್ಟಿಗೆ ಸೇರಿದವರಲ್ಲ. ಸಾಕಷ್ಟು ಸಾಮಾಜಿಕ ವಿಚಾರಗಳು, ಬೇರೆ ಬೇರೆ ರೀತಿಯ ಸಂಘಟನೆ, ಕೋಚಿಂಗು ಅಥವಾ ಪುಸ್ತಕಗಳು, ಇಂಥ ಹಲವಾರು ವಿಚಾರಗಳಲ್ಲಿ ತುಂಬ ವಿಷನರಿಯಾಗಿ ನಾವು ಬೇರೆ ಬೇರೆ ಸಂದರ್ಭಗಳು ಸೇರಿಕೊಳ್ತಾ ಇದ್ವಿ. ಆ ಎಲ್ಲ ಆಲೋಚನೆಗಳ ಒಂದು ಘನೀಕೃತ ರೂಪವೇ ಕ್ರಿಯೇಟಿವ್ ಸಂಸ್ಥೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅಂದರೆ ಸಮಾಜಕ್ಕೆ ಯಾವ ರೀತಿಯ ಒಂದು ಮೌಲ್ಯವನ್ನು ಕೊಡ್ಬೋದು ಶಿಕ್ಷಣದ ಮುಖಾಂತರ, ಅದನ್ನು ಕೊಡ್ತಾ 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 ಹೇಗೆ ನಾವು ಸಮಾಜಕ್ಕೆ ಒಂದು ಆಸರೆಯಾಗಿ, ಅದಕ್ಕೊಂದು ಒಳ್ಳೆಯ ಶಕ್ತಿಯಾಗಿ, ಸ್ಥೈರ್ಯವಾಗಿ ನಿಲ್ಬೋದು ಅಂತ ಹೇಳೋದನ್ನು ಈ ಶಿಕ್ಷಣ ಸಂಸ್ಥೆಯ ಮೂಲಕ ಮಾಡಲಿಕ್ಕೆ ನಾವು ಹೊರಟಿದ್ದೇವೆ. ಇದರಲ್ಲಿ ಇವತ್ತು ನಾವೇನು ವೇದಿಕೆಯ ಮೇಲೆ 10 ಜನರನ್ನು ಗುರುತಿಸುವ ಕೆಲಸವನ್ನು ಮಾಡಿದೆವೋ, ಆ 10 ಜನರು ನಮ್ಮ ಸಂಸ್ಥೆಯ ಮೊದಲ ದಿವಸಗಳಿಂದ ಕೆಲಸ ಮಾಡಿದಂಥವರು. ಸುನಿಲ್ ಶೆಟ್ಟಿ ಅವರು ಮಾತನಾಡುವಾಗ ಹೇಳಿದ ವಿಚಾರ ನಿಜವಾಗ ನಮಗೆಲ್ಲ ತುಂಬ ಭಾವನಾತ್ಮಕ ಆಗುತ್ತೆ. ಯಾಕಂತಂದರೆ ಆತ 7 ಜನರನ್ನು ಹೇಗೆ ಒಂದು ಇಡೀ ನಮ್ಮ ಕ್ಯಾಂಪಸ್ಸಿನ ಸೂಪರ್ವೈಸರ್ ಕೆಲಸ ಮಾಡ್ತಾರೋ, 7 ಜನರ ಸೂಪರ್ವೈಸರ್ ಆಗಿ ಕೂಡ ಕೆಲಸ ಮಾಡ್ತಾರೆ. 7 ಜನರು ಹೇಳುವ ಭಾವನೆಗಳನ್ನು, ಕೆಲಸವನ್ನು ಸ್ವೀಕರಿಸಿಕೊಂಡು ಇದು ನನ್ನ ಮನೆಯ ಕೆಲಸದ ಹಾಗೆ, ಅಂದರೆ ಅದೊಂದು ಸೇವೆ ಅಂತ ನಾವು ಪರಿಗಣಿಸ್ತೇವೆ, ಕೆಲಸ ಅಂತ ಕರಿಬಾರ್ದು. ಅದರಂತೆಯೇ ಉಳಿದ 10 ಜನರು ಕೂಡ ಅವರವರ ಇಲಾಖೆಯಲ್ಲಿ ಬಹಳ ಅಚ್ಚುಮೆಚ್ಚಾಗಿ ಪ್ರೀತಿಯಿಂದ ಕೆಲಸ ನಿಭಾಯಿಸಿದಂಥವರು. ನಮ್ಮ 7 ಜನರ ಭಾವನೆಯನ್ನು, ಮನಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಸಮಾಜಕ್ಕೆ ಏನು ಕೊಡ್ಲಿಕ್ಕೆ ಹೊರಟಿದ್ದೇವೆ ಅದನ್ನು ಅರ್ಥೈಸಿಕೊಂಡು ಅವರ ಇಡೀ ದಿನದ ಎಲ್ಲ ಸಮಯವನ್ನು ನಮಗೆ ಮೀಸಲಿಡ್ತಕ್ಕಂಥ ಕೆಲಸ ಆಗಿದೆ. 5 ವರ್ಷಗಳು ನಾವು 7 ಜನ ಕೂಡ ನಮ್ಮ ಎಲ್ಲ ವೀಕೆಂಡ್ಗಳು, ಇಯರ್ ಎಂಡು ಅಥವಾ ನಮ್ಮ ಫ್ಯಾಮಿಲಿ ಟ್ರಿಪ್ ಎಲ್ಲವೂ ಕ್ರಿಯೇಟಿವ್ ಕ್ಯಾಂಪಸ್ಸೇ ಆಗಿ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಯಾಕಂತಂದರೆ ಆ ರೀತಿಯ ಒಂದು ಡೆಡಿಕೇಶನ್ ಹಾಕಿದಾಗ ಮಾತ್ರ ಸಂಸ್ಥೆ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ. ಆದರೆ ನಾವು ವಿಟಿಯಲ್ಲಿ ಹೇಳಿದ ಹಾಗೆ ಹೆಕ್ಕಿದ್ದು ಮುತ್ತಾದರೆ ಮಿಕ್ಕಿದ್ದು ಸರೋವರ ಎಂಬಂತೆ ಬಹಳಷ್ಟು ಕೆಲಸ ನಮಗೆ ಮಾಡಲಿಕ್ಕೆ ಬಾಕಿ ಇದೆ. ಆ ದೃಷ್ಟಿಯಲ್ಲಿ ನಮ್ಮ ಎಲ್ಲ ಸೇವೆಯನ್ನು, ನಮ್ಮ ಪರಿಶ್ರಮವನ್ನು ನಾವು ಮುಂದುವರಿಸ್ಕೊಳ್ತಾ ಹೋಗ್ತೇವೆ. ಇದಕ್ಕೆ ಅತ್ಯಂತ ಸಮಯೋಚಿತವಾಗಿ ಇವತ್ತು ವಿದ್ಯಾರ್ಥಿಗಳು ಬಹಳ ಒಳ್ಳೆಯ ರಿಸಲ್ಟನ್ನು ಕೊಟ್ಟಿದ್ದಾರೆ. ಪ್ರತಿನಿತ್ಯ ನಾವು ನೋಡುವಾಗ 100 ರ್ಯಾಂಕ್ಗಳು, ದೇಶದ ಪ್ರತಿಷ್ಠಿತ ಸಂಸ್ಥೆಗಳಂತಹ ಏಮ್ಸ್, ಜಿಪ್ಮರಲ್ಲಿಯೂ ಕೂಡ ಮೆಡಿಕಲ್ ಮಾಡುವಂಥ IIT NITಗಳಲ್ಲಿ ಕೂಡ ಎಂಜಿನಿಯರಿಂಗ್ ಮಾಡ್ತಕ್ಕಂಥ ಅವಕಾಶವನ್ನು ನಮ್ಮ ವಿದ್ಯಾರ್ಥಿಗಳು ಪಡ್ಕೊಳ್ತಿದ್ದಾರೆ ಅಂತ ಹೇಳಿದರೆ, ನಿತ್ಯ ನಾವು ಪರಿಶ್ರಮ ಹಾಕಿದರೆ ಮಾತ್ರ ಅದು ಸಾಧ್ಯ ಅಂತ ವೀರಪ್ಪಂಜರು ಮಾತನಾಡುವಾಗ ಹೇಳಿದರು. ಅಸಾಧ್ಯವಾಗಿರೋದನ್ನು ಸಾಧ್ಯವಾಗಿಸ್ಕೊಳ್ಬೇಕು, ಅಂತಹ ಶ್ಲೋಕವನ್ನು ನಾನು ದಿನಂಪ್ರತಿ ಪಠಿಸ್ತೇನೆ ಮುಂಜಾನೆ ಅಂತ. ಮಕ್ಕಳೇ, ನೀವು ಅಸಾಧ್ಯವಾದನ್ನು ಸಾಧ್ಯವಾಗಿಸ್ಕೊಳ್ಬೇಕಾದ್ರೆ ಅಂತಹ ಪರಿಶ್ರಮವನ್ನು, ಒಂದು ತ್ಯಾಗವನ್ನು ಹಾಕಬೇಕಾಗುತ್ತೆ. ಕಂಫರ್ಟ್ಸ್ ಅಂತ ಹೊರಗಡೆ ಬರಬೇಕಾಗುತ್ತೆ. ಬೆಳಿಗ್ಗೆ ಒಬ್ಬರು ಪಾಲಕರು ಮಾತನಾಡುವಾಗ 6 ಗಂಟೆಗೆ ಏಳಬೇಕು ಮಕ್ಕಳು ಅಂತ ಹೇಳುವಾಗ ನಿಮಗೆಲ್ಲ ಹರ್ಷೋದ್ಗಾರ ಆಯಿತು. ಇವತ್ತು ವೇದಿಕೆಯಲ್ಲಿ ಮಾತನಾಡಲಿಕ್ಕೆ ಅವಕಾಶ ಸಿಕ್ಕಿರೋದೇ ಅವರ ಮಗ ಹಿಂದಿನ ವರ್ಷ 2 ವರ್ಷ 5 ಗಂಟೆಗೆ ಎದ್ದಿರೋದ್ರಿಂದ. ನೀವು ಎಲ್ಲಿಯವರೆಗೆ ಕಂಫರ್ಟ್ಸನ್ನು ಬಿಟ್ಟು ಹೊರಗಡೆ ಬರೋದಿಲ್ವೋ, ಎಲ್ಲಿಯವರೆಗೆ ನೀವು ತ್ಯಾಗ ಮಾಡಲಿಕ್ಕೆ ಸಿದ್ಧ ಇರೋದಿಲ್ವೋ, ಆಗ ನಿಮ್ಮ ಪಾಲಕರನ್ನ ಇಂಥ ವೇದಿಕೆ ಕಳಿಸ್ಲಿಕ್ಕೆ, ಇಂಥ ವೇದಿಕೆಯಲ್ಲಿ ಗುರುತಿಸ್ಕೊಳ್ಳಿಕ್ಕೆ, ಸನ್ಮಾನಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಮಕ್ಕಳೇ. ಯಾವಾಗ ನೀವು ತ್ಯಾಗ ಮಾಡಲಿಕ್ಕೆ ತಯಾರಿದ್ದೀರೋ, ಯಾವಾಗ ನಿರಂತರ ಪರಿಶ್ರಮವನ್ನು ಹಾಕ್ತಿರೋ, ಆಗ ನಿಮ್ಮ ಅಪ್ಪ ಅಮ್ಮ ಮೆಚ್ಚುವಂಥ ಒಳ್ಳೆಯ ಮಕ್ಕಳಾಗಿ, ಈ ನಾಡು ಮೆಚ್ಚತಕ್ಕಂತಹ ಒಳ್ಳೆಯ ಪ್ರಜೆಯಾಗಿ ಇಡೀ ದೇಶಕ್ಕೆ ಆಸರೆಯಾಗಿ ನಿಲ್ತೀರಾ. ಆ ಪರಿಕಲ್ಪನೆಯಲ್ಲಿ ಇವತ್ತು ಸಿಂಧೂರ ವೈಭವ ಅಂತ ಹೇಳುವಂಥದ್ದು, ನಮ್ಮ ದೇಶದ ಸೈನಿಕರು ಪ್ರತಿನಿತ್ಯ ಅವರ ಕುಟುಂಬದ ಸಮಯವನ್ನು ತ್ಯಾಗ ಮಾಡಿ, ಅವರ ವೈಯಕ್ತಿಕ ಸಂತೋಷವನ್ನು ತ್ಯಾಗ ಮಾಡಿ, ದೇಶಕ್ಕಾಗಿ, ನಾಡಿಗಾಗಿ ಶ್ರಮಿಸಿದ ಪರಿಣಾಮವಾಗಿ ಇವತ್ತು ನಾವೆಲ್ಲ ಅತ್ಯಂತ ಕಂಫರ್ಟ್ ಪ್ಲೇಸ್ನಲ್ಲಿ, ಅತ್ಯಂತ
ಸುರಕ್ಷಿತವಾಗಿ ಸಿಂಧೂರ ವೈಭವವನ್ನು ಆಚರಿಸ್ತಾ ಇದ್ದೇವೆ. ಹಾಗಾಗಿ ಅಂತಹ ನಾಡಿಗೆ ತ್ಯಾಗ ಮಾಡಿದಂಥ, ಬಲಿದಾನ ಮಾಡಿದಂಥ ಎಲ್ಲ ಸೈನಿಕರನ್ನ ಮತ್ತೊಮ್ಮೆ ಸ್ಮರಿಸಿಕೊಳ್ತಾ ಸಿಂಧೂರ ವೈಭವವನ್ನು ಕಣ್ತುಂಬಿಕೊಳ್ಳೋಣ. ಮುಂದಿನ ದಿವಸಗಳಲ್ಲಿ ನೀವು ಮುಂದಿನ ವರ್ಷ ಇದೇ ವೇದಿಕೆಯಲ್ಲಿ ಸನ್ಮಾನಿಸಿಕೊಳ್ತಕ್ಕಂಥ ಇಂತಹ ಪ್ರಾಜ್ಞರಿಂದ, ಪ್ರಬುದ್ಧರಿಂದ ಒಂದಷ್ಟು ಸನ್ಮಾನಗೊಳ್ತಕ್ಕಂಥ ಕೆಲಸ ಆಗಬೇಕು. ಓಕೆ, ಆ ಪಾಲಕರು, ಕ್ಷಮೆ ಇರಲಿ, ಆ ಪಾಲಕರು ಟಿ ಪ್ರದೀಪ್ ಅವರ ಪಾಲಕರಲ್ಲ, ಪ್ರಜ್ವಲ್ ನಾಯಕ್ ಅವರ ಪಾಲಕರು. ಅವರ ಪಾಲಕರು ಹೇಳಿದಂತೆ ನೀವು ಮುಂದಿನ ಸಂದರ್ಭದಲ್ಲಿ ಈ ವೇದಿಕೆಯಲ್ಲಿ ಸನ್ಮಾನಗೊಳ್ಬೇಕು ಅಂತಾದರೆ ಖಂಡಿತವಾಗಿ ಅಂತಹ ಪರಿಶ್ರಮವನ್ನು ಹಾಕಿ, ತ್ಯಾಗವನ್ನು ಮಾಡಿ, ಇವತ್ತು ಸಿಂಧೂರ ಸಂಭ್ರಮದ ಆ ದೇಶಕ್ಕೆ ಸೇವೆ ಸಲ್ಲಿಸಿದಂತಹ ಎಲ್ಲ ಸೈನಿಕರ ವೀರರಾಗಿ ಏನು ಹೋರಾಡಿದಾರೋ ಆ ಪರಿಶ್ರಮವನ್ನು ಸ್ಮರಿಸಿಕೊಂಡು ಅವರಿಗೆ ಮತ್ತೊಮ್ಮೆ ನಮನವನ್ನು ಸಲ್ಲಿಸ್ತಾ ಮುಂದಿನ ದಿವಸಗಳಲ್ಲಿ ಒಳ್ಳೆ ಪ್ರಯತ್ನವನ್ನು ಹಾಕುವ ಮುಖಾಂತರ ತಾವೆಲ್ಲ ಸಾಧಕರಾಗಿ ಬನ್ನಿ. ಅದಕ್ಕೆ ನಮ್ಮೆಲ್ಲರ ಮೇಲೆ ದೇವರ ಆಶೀರ್ವಾದ ಇಲ್ಲ ಅಂತ ಆಶಿಸ್ತಾ ನಮ್ಮ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.